ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಹುನಗುಂದ ಘಟಕ ವತಿಯಿಂದ ದಿನಾಂಕ ಏಪ್ರಿಲ್ 24, 2025 ರಂದು ಸಂಜೆ 7:30 ಕಾಶ್ಮೀರದ ಪಹಲ್ಗಾಮ್ ಬಳಿಯ ಬೈಸರನ್ ಕಣಿವೆಯಲ್ಲಿ ಕನ್ನಡಿಗರಿಬ್ಬರು, ಸ್ಥಳೀಯರಿಬ್ಬರು ಹಾಗೂ ವಿದೇಶಿಯರಿಬ್ಬರು ಸೇರಿ ಒಟ್ಟು 30 ಜನ ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಕ್ಕೆ ಮೇಣದ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವು ಹುನಗುಂದ ಪಟ್ಟಣದ ವೇಮವೃತ್ತದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಮಹೇಶ ಬೆಳ್ಳಿಹಾಳ, ನವೀನ ಪಾಟೀಲ ಹಾಗೂ ಹಿರಿಯ ಮುಖಂಡರಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿರು ಮಾತನಾಡಿ, ಯಾವುದೇ ತಪ್ಪ ಮಾಡದ 30 ಹಿಂದೂ ಮುಗ್ಧ ಅಮಾಯಕರನ್ನು ಗುಂಡಿನ ಮೊರೆತದಿಂದ ರಾಕ್ಷಸೆಟ್ಟ ಹಾಸ ಮೆರೆದು ರಕ್ತದ ಓಕುಳಿ ಹರಿಸಿ ಅಕ್ಷಮ್ಯಾಪರಾಧವೆಸಗಿದ್ದಾರೆ. ಹಾಗಾಗಿ ಇಂತಹ ದುಷ್ಟಶಕ್ತಿಗಳನ್ನು ಬೇರು ಸಮೇತ ಕಿತ್ತಿಹಾಕಲು 148 ಕೋಟಿ ಭಾರತೀಯರು ಜಾತ್ಯತೀತ ನೆಲೆಗಟ್ಟಿನಲ್ಲಿ ಒಗ್ಗೂಡಿ ಈ ರೀತಿಯ ಘಟನೆ ಮರುಕಳಿಸದಂತೆ ತಡೆಯಲು ಮುಂದಾಗುವಂತೆ ಕರೆ ನೀಡಿದರು. ನಂತರ ಪಾಕಿಸ್ತಾನವು ಉಗ್ರಗಾಮಿಗಳನ್ನು ಸಾಕಿ ನಿರಂತರ ಉಗ್ರವಾದವನ್ನು ಪ್ರೋತ್ಸಾಹಿಸಿ ಗಡಿಯೊಳಗೆ ಭಯೋತ್ಪಾದನೆಯಂತಹ ಹೇಯಕೃತ್ಯವೆಸಗಿದಕ್ಕೆ ಭಾರತೀಯ ಯೋಧರು ತಕ್ಕ ಉತ್ತರ ನೀಡಿ ಹೆಡಮುರಿ ಕಟ್ಟಿದ್ದಾರೆ. ಇದರಿಂದ ಸಾಕಷ್ಟು ಸಾವು ನೋವುಗಳನ್ನು ಉಂಡಿದೆ. ಮತ್ತೊಂದೆಡೆ ಭಾರತವು ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಂಡಿದ್ದರಿಂದ ಹಸಿವಿನಿಂದ ಕೆಂಗೆಟ್ಟಿದೆ. ಆದಾಗ್ಯೂ ಸಹ ತನ್ನ ಹಳೆ ಚಾಳಿಯನ್ನು ಮುಂದುವರೆಸಿದೆ. ಇದಕ್ಕೆ ನಮ್ಮ ದೇಶದ ನಾಗಸಾಧುಗಳೇ ಇಡೀ ಪಾಕಿಸ್ತಾನವನ್ನು ಹೊಸಕಿ ಹಾಕುತ್ತಾರೆ. ಹಾಗಾಗಿ ಪಾಕಿಸ್ತಾನವು ಬುದ್ಧಿ ಕಲಿಯದಿದ್ದರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತದೆ ಎಂದು ತಮ್ಮ ಆಕ್ರೋಶ ಹೊರಹಾಕುತ್ತಾ ಎಚ್ಚರಿಸಿದರು. ಏತನ್ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಭಾರತ ಮಾತೆಗೆ ಜಯಕಾರ ಹಾಗೂ ದುಷ್ಕೃತ್ಯಕ್ಕೆ ಬೆಂಬಲಿಸಿದವರನ್ನು ಧಿಕ್ಕಾರದ ಘೋಷಣೆ ಮೊಳಗಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಸಂಗಣ್ಣ ಚಿನವಾಲರ, ಸಾಂತಪ್ಪ ಹೊಸಮನಿ, ಅರುಣೋದಯ ದುದ್ಗಿ, ಯುವ ಮುಖಂಡರಾದ ಮಲ್ಲಿಕಾರ್ಜುನ ಚೂರಿ, ಪ್ರವೀಣ ಹಳಪೇಟಿ ಸೇರಿದಂತೆ ಇತರೆ ಮುಖಂಡರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಭಯೋತ್ಪಾದಕರನ್ನು ಬೆಂಬಲಿಸುವ ದುಷ್ಟರಿಗೆ ಪ್ರವಾಸಕ್ಕೆ ತೆರಳಿದ ಹಿಂದೂಗಳನ್ನು ಹತ್ಯೆಗೈದ ಭಯೋತ್ಪಾದಕರಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. 2025 ಕಾಶ್ಮೀರದ ಪಹಲ್ಗಾಮಿನಲ್ಲಿ ಪ್ರವಾಸಕ್ಕೆಂದು ತೆರಳಿದ ದೇಶದ 28ರಿಂದ 30 ಹಿಂದೂಗಳನ್ನು ಕೈದ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ತಮ್ಮ ದೀನ ಮನಸ್ಥಿತಿಯಿಂದ, ರಾಕ್ಷಸ ನೀತಿಯಿಂದ ಕುಟುಂಬದೊಡನೆ ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿದ ಹಿಂದೂಗಳನ್ನು ತಮ್ಮ ರಾಕ್ಷಸ ಮನಸ್ಥಿತಿಯಿಂದ ಗುಂಡಿಕ್ಕಿ ಕೊಲ್ಲುವುದರ ಮೂಲಕ ತಮ್ಮ ರಾಕ್ಷಸ ಮನಸ್ಥಿತಿಯನ್ನು ಭಯೋತ್ಪಾದಕರು ಮತ್ತೊಮ್ಮೆ ತೋರಿದ್ದು, ಆ ಒಂದು ಸಂದರ್ಭದಲ್ಲಿ ಅವರನ್ನು ಈ ಒಂದು ಕೃತ್ಯಕ್ಕೆ ಪ್ರತಿ ಉತ್ತರವಾಗಿ ಅವರನ್ನು ನಿರ್ವೀರ್ಯಗೊಳಿಸುವುದರ ಜೊತೆಗೆ ಅವರನ್ನು ನಿರ್ನಾಮ ಮಾಡುವ ಒಂದು ಸಂಕಲ್ಪವನ್ನು ಈ ದೇಶದ ಹೆಮ್ಮೆಯ ಪ್ರಧಾನಿಯವರು ಮಾಡಿದ್ದಾರೆ. ಇದರ ಜೊತೆಗೆ ಕೆಲವು ಶಾಸಕರುಗಳು ಇದು ಒಂದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿ ತಮ್ಮ ರಾಜಕೀಯ ತ್ಯಾಗವನ್ನು ಈ ಸಂದರ್ಭದಲ್ಲಿ ತೀರಿಸಿಕೊಳ್ಳುತ್ತಿದ್ದಾರೆ. ಇದು ಯಾವುದೇ ಟೀಕೆ ಟಿಪ್ಪಣಿ ಮಾಡತಕ್ಕಂಥ ಸಂದರ್ಭವಲ್ಲ. ಇಡೀ ದೇಶವೇ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕೃತ್ಯವನ್ನು ಖಂಡಿಸಬೇಕಾಗಿದೆ. ಹುತಾತ್ಮರಾದ ಹಿಂದೂಗಳಿಗೆ ಅವರಿಗೆ ಒಂದು ಭಾರತೀಯರು ನಾವು ಒಂದೇ ಎಂದು ಈ ಒಂದು ಕೃತ್ಯವನ್ನು ಖಂಡಿಸಿ ಭಯೋತ್ಪಾದಕರಿಗೆ ತಕ್ಕ ಶಾಸ್ತಿ ಆದಲ್ಲಿ ಉತ್ತರಕ್ಕೆ ಮರಣವೇ ಎಂಬ ಒಂದು ತಕ್ಕ ಶಾಸ್ತಿ ಆದಲ್ಲಿ ನಾವುಗಳು ಇದನ್ನು ಕೇವಲ ಟೀಕೆ ಟಿಪ್ಪಣಿ ಮಾಡದೆ
ಎಲ್ಲರೂ 140 ಕೋಟಿ ಭಾರತೀಯರು ನಾವು ಒಂದೇ ಈ ಕೃತ್ಯವನ್ನು ಎಲ್ಲರೂ ಖಂಡಿಸಿ ಈ ಒಂದು ಭಯೋತ್ಪಾದಕರನ್ನು ಗಮನವ ಆಗಬೇಕಾಗಿದೆ ಅಂತೇಳಿ ಎಲ್ಲರ ಒಂದು ಒಕ್ಕಟ್ಟಿನ ಪ್ರದರ್ಶನವನ್ನು ಮಾಡಿ ಅವರ ಒಂದು ತಕ್ಕ ಶಾಸ್ತಿ ನೀಡಿದಲ್ಲಿ ಹುತಾತ್ಮರಾದ ಕೊಲೆಯಾದ ಹಿಂದೂಗಳ ಆತ್ಮಕ್ಕೆ ಶಾಂತಿ ಸಿಗಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಮನಸ್ಥಿತಿ ನೋಡಿದರೆ ಭಾಳ ಕ್ರೂರವಾಗಿದೆ. ಈ ಏನು ಇಲ್ಲಿ ಭಯೋತ್ಪಾದಕರು ಇಲ್ಲಿ ಕಾಸಿದಂಥ ಒಂದು ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇಂಥ ಯಾರೇ ಈ ಭಯೋತ್ಪಾದನೆ ಮಾಡಲಿ ಅವ್ರನ್ನ ನಿರ್ಮಾಣ ಮಾಡುವಂಥ ಪಣವನ್ನು ತೊಡಬೇಕು. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಗ್ಗಟ್ಟು, ಇಂಥವಕ್ಕೆಲ್ಲ ಭಾರತೀಯರು ಎದುರಂಗಿಲ್ಲ. ಉತ್ತರ ಪ್ರದೇಶದಲ್ಲಿ ನಾವು ಯಾರನ್ನ ತೋರಿಸ್ಕೊಟ್ಟು ಬರೇ ನಮ್ಮ ನಾಗಾ ಸಾಧುಗಳನ್ನು ಬಿಟ್ಟರೆ ಪಾಕಿಸ್ತಾನ ನೂರಾಗಿ ಹೋಗುತ್ತೆ. ಈ ಭಯೋತ್ಪಾದನೆಗೆ ಎದುರುವಂಥ ಹಿಂದೂಗಳು ನಾವಲ್ಲ. ನೀವು ಬರೇ ಇಂಥ ಬಾಟ ಬೆದರಿಕೆಗೆ ಯಾರೂ ಎದುರಂಗಿಲ್ಲ. ನೀವಾಗಲೇ ಈಗ ಪಾಕಿಸ್ತಾನದವರು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಈ ನಮ್ಮ ಕೆಲವೇ ಗಂಟೆಗಳಲ್ಲಿ ಈ ರಾಜತಾಂತ್ರಿಕ ನೀತಿಗಳನ್ನು ಬಂದ್ ಮಾಡುವುದರ ಜೊತೆಗೆ ಸಿಂಧೂ ನದಿಯ ನೀರನ್ನು ನಿಮ್ಮ ಪಾಕಿಸ್ತಾನಕ್ಕೆ ಬೆಳಗ್ಗೆ ನೀವು ನೀರಿಲ್ಲದ ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇಂಥ ಕೃತ್ಯ ಮಾಡಬೇಡ್ರಿ. ನಾವು ಮಾನವ ಧರ್ಮದಲ್ಲಿ ಹುಟ್ಟಿದವರು ಮಾನವೀಯತೆ ತೋರಿಸ್ಬೇಕೇ ವಿನ ನೀವು ಹಿಂದೂ ಏನು ಅಂತ ಕೇಳಿ ಕೊಲೆ ಮಾಡ್ತಕ್ಕಂಥ ಕೃತ್ಯ ಯಾವ ಧರ್ಮದಲ್ಲಿ ಇಲ್ಲ. ಇಂಥ ಮಾಡ್ತಿದ್ದೀವಿ, ನೀವು ಇಂಥ ಮಾಡಿದರೆ ನಿಮ್ಮ ಸರ್ವನಾಶ ಆಗ್ತೀರಿ ಅನ್ನುವಂಥದ್ದು ಇಡೀ ಜಗತ್ತೇ ನಿಮ್ಮನ್ನು ಒಂದು ಭಯೋತ್ಪಾದಕ ರಾಷ್ಟ್ರ ಅಂತ ಪಾಕಿಸ್ತಾನವನ್ನು ಕರಿಬೇಕಾಗುತ್ತೆ. ಈ ಪಾಕಿಸ್ತಾನದವರೇ ಎತ್ತರವಾಗಿರಿ, ನಮ್ಮ ಆರ್ಮಿ ಕೂಡ ಬಲಿಷ್ಠವಾಗಿದೆ. ಈಗಾಗಲೇ ಇಬ್ಬರು ಉಗ್ರರನ್ನು ಮಾಡಿದ್ದಾರೆ, ಇನ್ನೂ 6 ಮಂದಿ ಸಿಗಬೇಕಾಗಿದೆ. ಅವರನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಎಲ್ಲಿ ಪಾಕಿಸ್ತಾನದಾಗ ಭಯೋತ್ಪಾದಕ ಶೆಡ್ಗಳು ಅದ್ರ ಮೇಲೆ ಹೋಗಿ ಹಾಕುವಂಥ ಶಕ್ತಿ ಹಿಂದೂಗಳಲ್ಲಿ. ಬರೀ ನಮ್ಮ ನಾಗಾ ಸಾಧುಗಳೇ ಬಚ್ಚಿ ಹಾಕಿಬಿಟ್ರೆ ನಿಮ್ಮವೆಲ್ಲ ಮೇಲೆ ಹೋಗ್ತೀರಿ. ಅದಕ್ಕೆ ದಯವಿಟ್ಟು ಇಂಥ ಕೃತ್ಯವನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರವಾಸಿಗರು, ಅಮಾಯಕ ಪ್ರವಾಸಿಗರು 4 ದಿನ ಮದುವೆಯಾಗಿದ್ದು ಅವನ್ನು ವಹಿಸಿದೆ. ನಮ್ಮ ಇಲ್ಲಿ ಶಿವಮೊಗ್ಗದವರು ಅವರು ಕೂಡ ಕುಟುಂಬ ಸಮೇತ ಹೋಗಿದ್ರೆ ಅವರ ಹೆಣ್ಣು ಮಗಳನ್ನು ಬಿಟ್ಟು ನಿಮ್ಮ ಗಂಡನನ್ನು ಗುಂಡಿಕ್ಕಿ ಕೊಂಡಿದ್ದೇವೆ. ಇದನ್ನು ಮೋದಿಗೆ ಹೋಗಿ ಹೇಳೋ ಅನ್ನುವಂಥದ್ದು, ಮೋದಿಜಿಯವರಿಗೆ ಹೋಗಿ ಹೇಳೋ ಅನ್ನುವಂಥದ್ದು ಈನ ಕೃತ್ಯ. ಎಂಥ ಮನಸ್ಥಿತಿ ಈ ತೋರುತ್ತಪ್ಪ ಅಂದರೆ ಪಾಕಿಸ್ತಾನದವರು ಎಚ್ಚರ ಇರಬೇಕು. ಇಂಥ ಭಯೋತ್ಪಾದನೆಯನ್ನು ಬಿಟ್ಟು ನೀವು ಭಯ ಹುಟ್ಟಿಸ್ತೀನಿ ಅಂದರೆ ನಮ್ಮ ಏನು ನಾವು ಹಿಂದೂಗಳು ಬಹುಸಂಖ್ಯಾತವಾಗಿರ್ತಕ್ಕಂಥ ಹಿಂದೂಗಳು ಇದಕ್ಕೆ ಬಗ್ಗಂಗಿಲ್ಲ, ಜಗ್ಗಂಗಿಲ್ಲ. ನಿಮ್ಮನ್ನು ಬಗ್ಗ ಬಡಿತೀವಿ. ಈ ಕೃತ್ಯ ಮಾಡುವಂಥವ್ರನ್ನ ಯಾವಾಗಲೂ ನಾವು ಖಂಡಿಸ್ತೀವಿ ಅಂತ ಹೇಳಿ ಕಾಶ್ಮೀರದ ಕಣಿವೆಯಾದ ಪಹಲ್ಗಾಮದಲ್ಲಿ ಹಿಂದೂಗಳನ್ನು ಗುರುತಿಸಿ ಕೊಲ್ಲುವಂಥ ಒಂದು ನೀಚ ಕೃತ್ಯ ನಡೆದಿದೆ. ನೀವು ಹಿಂದೂಗಳ ಅನ್ಯ ಜಾತಿಯವರು ಅಂತ ಕೇಳಿ ಅವರಿಗೆ ಗುಂಡು ಹಾಕಿದ್ದಾರೆ. ಆ ಮನಸ್ಥಿತಿ ಅಂತವರು ಅವರು ಮನುಷ್ಯರೇ ಅಲ್ಲ ಅನಿಸುತ್ತೆ. ಆಮೇಲೆ ನಾವೇನು ಮಾಡಾಕತ್ತೀವಿ ಅಂತಂದ್ರೆ ಬರೀ ಜಾತಿ ಜನಗಣತಿ ಅನ್ಕೊಂತ ಇಲ್ಲಿ ಹೊಡೆದಾಡಕತ್ತೀವಿ. ಆದರೆ ಅವರು ಯಾರನ್ನೂ ನೀವು ಕರ್ನಾಟಕದವರ, ಮಹಾರಾಷ್ಟ್ರದವರ ಅಥವಾ ಕನ್ನಡ ಮಾತಾಡ್ತೀರಾ, ಹಿಂದಿ ಮಾತಾಡ್ತೀವಿ ಕೇಳಿಲ್ಲ. ಈ ಹಿಂದೂನ ಏನಂತ ಕೇಳಿ ಅವರು ಗುಂಡಿಕ್ಕಿ ಕೊಂದಿದ್ದಾರೆ. ಅದಕ್ಕೆ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ರಂತಂದರೆ ನಮ್ಮ ರಾಷ್ಟ್ರ ಇನ್ನೂ 1000 ವರ್ಷ ಏನೂ ಆಗಲ್ಲ. ಯೋಗಿದಿಯವರು ಒಂದು ಮಾತು ಹೇಳಿದರು, ಕಟೆಂಗೆ ತೋ ಕಟೆಂಗೆ ಅಂತಂದು. ನಾವೇನು ಬೇರೆ ಬೇರೆ ಹಾಕ್ಕೊಂತ ಹೋದ್ರು ಅಂದರೆ ನಮ್ಮನ್ನು ತುಂಡು ಮಾಡುವುದು ಭಾಳ ಸುಲಭ ಅಂತಂದು ನಮ್ಮ ರಾಜಕಾರಣಿಗಳು ನಮ್ಮನ್ನು ಜಾತಿ ಗಣತಿ ಇದು ಮಾಡ್ತಾ ಇದ್ದಾರೆ. ಆದರೆ ಇದಿಷ್ಟೆಲ್ಲ ಭಯೋತ್ಪಾದಕರು ಮಾಡಿದ್ರು ಇದು ಇಂಟೆಲಿಜೆನ್ಸಿ ವೈಫಲ್ಯ, ಇದು ಅದು ಅಂತ ಮಾಡ್ತಾ ಇದ್ದಾರೆ. ಅದನ್ನು ಟೀಕ್ಸೋದು ಬಿಟ್ಟು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳುವಂಥ ಒಂದು ಕೆಲಸ ನಡೀತಾ ಇದೆ. ಅದೆಲ್ಲ ನಿಲ್ಲಬೇಕು. ಇವತ್ತಿನ ದಿವಸ ನಮ್ಮ ಭಾರತೀಯ 30 ಜನ ಹಿಂದೂಗಳನ್ನ ಕೊಂದಿದ್ದಕ್ಕೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋದು ನಾವೆಲ್ಲ ಸೇರಿದ್ದೀವಿ ಇಲ್ಲಿ. ಅವರ ಕುಟುಂಬಕ್ಕೆ ಹಾಗೂ ಅವರ ಮನೆಯವರಿಗೆಲ್ಲರಿಗೂ ಧೈರ್ಯ ಕೊಡಬೇಕಂತ ದೇವರು ಅವರಿಗೆ ಒಂದು ನಿಮಿಷ. ಬೋಲೋ ಭಾರತ್ ಮಾತಾ ಕಿ ಜೈ.